ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಮಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಪ್ರಧಾನಿ ಭಾಷಣ ಮಾಡಲು ಮುಂದಾದ್ರು. ದೇವೇಗೌಡರ ಎದುರೇ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರು. ಕೊನೆಗೆ ಭಾಷಣ ಮಾಡಲಾಗದೆ ಎಚ್ಡಿಡಿ ಸುಮ್ಮನೆ ನಿಂತರು. ಈ ಗ್ರಾಮದಲ್ಲಿ 10 ಬಿಂದಿಗೆ ನೀರು ಬಿಡಲಾಗ್ತಾ ಇದೆ. ಇಲ್ಲಿನ ಜನರು ಸ್ನಾನ ಮಾಡಿ ವಾರಗಟ್ಟಲೆ ಆಗಿದೆ. ಮೂಕ ಪ್ರಾಣಿಗಳು ನೀರಿಲ್ಲದೆ ಪರದಾಡುವಂತಾಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ಮತದಾನ ಕೇಂದ್ರ ತೆರೆದಿಲ್ಲ. ಚುನಾವಣಾ ಅಧಿಕಾರಿಗಳ ಮನವಿಗೂ ಕ್ಯಾರೆ ಅಂತಿಲ್ಲ. ಹೊಸೂರು ಹುಂಡಿ ಗ್ರಾಮಸ್ಥರು ಎಲೆಕ್ಷನ್ ಬಹಿಷ್ಕಾರ ಕೈಬಿಡ್ತಿಲ್ಲ. ಮೈತ್ರಿ ಸರ್ಕಾರ ಮುಳುಗುವ ಹಡಗಾಗಿದೆ. ಚುನಾವಣೆ ನಂತರ ಹಡಗು ಠುಸ್ಸಾಗಲಿದೆ. ಕಲಬುರಗಿಯಲ್ಲಿ ಬಿಜೆಪಿ ಅಶ್ವಮೇಧ ಕಟ್ಟಿಹಾಕಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಭಾಷಣ ಮಾಡಲು ಮುಂದಾಗಿದ್ದರು. ಆದರೆ ಕಾಂಗ್ರೆಸ್ ಅಭಿಮಾನಿಗಳು ಮಾತ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗ್ತಾನೇ ಇದ್ರು. ಹೀಗಾಗಿ ದೇವೇಗೌಡರು 5 ನಿಮಿಷ ಭಾಷಣ ಮಾಡಲಾಗದೆ ಸುಮ್ಮನೆ ನಿಂತ ಘಟನೆ ನಡೆದಿದೆ. ಅಂದಹಾಗೆ ಎಲ್ಲಿ ಈ ಘಟನೆ ನಡೆದಿದ್ದು ಅಂತೀರಾ? ನೀವೇ ನೋಡಿ. ಹಾಸನ ಲೋಕಸಭೆ ಕ್ಷೇತ್ರದ ಅರಸೀಕೆರೆ ತಾಲೂಕಿನ ಬಾಣಾವರದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮೈತ್ರಿ ಪಕ್ಷಗಳ ನಾಯಕರು ಭರ್ಜರಿ ಪ್ರಚಾರ ನಡೆಸಿದರು. ಅಂದಹಾಗೆ ಪ್ರಚಾರದ ವೇಳೆ ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಭಾಷಣ ಮಾಡಲು ಮುಂದಾದರು. ಆದರೆ ಕಾಂಗ್ರೆಸ್ ಅಭಿಮಾನಿಗಳು ಮಾತ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಜೈಕಾರದ ಘೋಷಣೆ ಕೂಗುತ್ತಲೇ ಇದ್ರು. ಹೀಗಾಗಿ ದೇವೇಗೌಡರು 5 ನಿಮಿಷ ಭಾಷಣ ಮಾಡಲಾಗದೆ ಸುಮ್ಮನೆ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಯಿತು. ಇನ್ನು ದೇವೇಗೌಡರ ಭಾಷಣದ ನಂತರ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಸನ ಬಿಜೆಪಿ ಲೋಕಸಭೆ ಅಭ್ಯರ್ಥಿ ಎ ಮಂಜುವನ್ನು ಈ ಹಿಂದೆ ಶಾಸಕನನ್ನಾಗಿ ಮಂತ್ರಿಯನ್ನಾಗಿ ಮಾಡಿದೆ. ಆದರೆ ಈಗ ಪಕ್ಷ ದ್ರೋಹ ಮಾಡಿದ್ದಾನೆ. ನಿನ್ನ ಮಂತ್ರಿ ಮಾಡಿದ್ದು ಈ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ. ಆದರೆ ಈಗ ಕಾಂಗ್ರೆಸ್ಗೆ ಮೋಸ ಮಾಡಿ ಮೋದಿ ಪ್ರಧಾನಿ ಮಾಡಲು ಹೋಗಿರುವ ನಿನಗೆ ಧಿಕ್ಕಾರ ಅಂತ ಕಿಡಿಕಾರದ್ರು. ಇನ್ನು ಯಾವುದೇ ಕಾರಣಕ್ಕೂ ಮಂಜುಗೆ ಜನರು ಮತ ಹಾಕದೆ ಪ್ರಜ್ವಲರನ್ನ ಬೆಂಬಲಿಸಿ ಅಂತ ಜನರಲ್ಲಿ ಮನವಿ ಮಾಡಿದ್ರು. ಇದಲ್ಲದೆ ಶಾಸಕ ಕೆಎಸ್ ಈಶ್ವರಪ್ಪ ನಾಲ್ಗೆ ಮತ್ತು ಮೆದುಳಿಗೆ ಲಿಂಕ್ ಕಟ್ ಆಗಿದೆ. 28 ಸ್ಥಾನಗಳಲ್ಲಿ ಒಬ್ಬ ಕುರುಬರಿಗೂ ಟಿಕೆಟ್ ಕೊಡಿಸಿಲ್ಲ. ಇಂತಹವನು ರಾಜಕೀಯದಲ್ಲಿ ಇರಬೇಕಾ ಅಂತ ಏಕವಚನದಲ್ಲಿ ಈಶ್ವರಪ್ಪ ವಿರುದ್ಧ ಕಿಡಿಕಾರದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಬಿಜೆಪಿಗೆ ಮತ ಹಾಕಬಾರದು ಅಂತ ತಿಳಿಸಿದರು. ಜೊತೆಗೆ ನಮ್ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಆಶೀರ್ವಾದ ಮಾಡಿ, ನಾವು ಜೆಡಿಎಸ್ ಅನೇಕ ವರ್ಷಗಳಿಂದ ಎಲ್ಲ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ. ಈ ಸಾರಿ ಮೋದಿ ಪ್ರಧಾನಿ ಆಗದಂತೆ ಸೋಲಿಸಲು ಮೈತ್ರಿ ಮಾಡಿಕೊಂಡಿದ್ದೇವೆ ಅಂತ ಸ್ಪಷ್ಟಪಡಿಸಿದರು. ಅರಸೀಕೆರೆಯಿಂದ ಕೆರೆಕಟ್ಟೆ ಕುಮಾರ್ ಜೊತೆ ಪ್ರದೀಪ್ ಖಡ್ಗ, ಸಮಗ್ರ ಸುದ್ದಿ, ಹಾಸನ. ಈ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಸದ್ಯ ಇಲ್ಲಿನ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ಅಲ್ಲದೆ ಬೆಳಗ್ಗಿನಿಂದ ಕುಡಿಯುವ ನೀರಿಗಾಗಿ ಕಾದು ಕುಳಿತುಕೊಂಡಿರ್ತಾರೆ. ಇನ್ನು ನೀರಿನ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಮಹಿಳೆಯರು, ಪುರುಷರು ಎನ್ನದೇ ಎಲ್ಲರೂ ಹಿಡಿಶಾಪ ಹಾಕ್ತಿದ್ದಾರೆ. ಅಂದಹಾಗೆ ಯಾವುದು ಈ ಜಿಲ್ಲೆ ಅಂತೀರಾ? ನೀವೇ ನೋಡಿ. ಹೌದು, ಕೊಪ್ಪಳದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಅದರಲ್ಲೂ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ 16ನೇ ವಾರ್ಡ್ನಲ್ಲಿ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ಅಲ್ಲದೆ ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ಬೆಳಗ್ಗಿನಿಂದ ಕುಡಿಯುವ ನೀರಿಗಾಗಿ ಕಾದು ಕುಳಿತುಕೊಂಡಿರ್ತಾರೆ. ಇದಲ್ಲದೆ 12ರಿಂದ 14 ದಿನವಾದರೂ ನೀರು ಬಾರದ ಪರಿಣಾಮ ವಾರ್ಡ್ನ ನಿವಾಸಿಗಳು ಸಂಕಷ್ಟ ಪಡುವಂತಾಗಿದ್ದು, ನೀರಿನ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಮಹಿಳೆಯರು, ಪುರುಷರು ಎನ್ನದೇ ಎಲ್ಲರೂ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಾರ್ಡ್ನ ಸದಸ್ಯರನ್ನ ಕೇಳಿದ್ರೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಉಡಾಫೆ ಉತ್ತರ ನೀಡ್ತಿದ್ದಾರೆ. ಜೊತೆಗೆ ಸಾಲ ಕೊಟ್ಟವರ ರೀತಿ ಸರದಿ ಸಾಲಿನಲ್ಲಿ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ ಅನ್ನೋ ಆರೋಪ ಕೂಡ ಈ ಸದಸ್ಯರು ಮಾಡ್ತಾರೆ. ಇದೇ ವೇಳೆ ನೀರಿನ ಸಮಸ್ಯೆ ಬಗ್ಗೆ ಪುರಸಭೆ ಅಧಿಕಾರಿಗಳಾಗಲಿ ಹಾಗೆ ಇತರೆ ಯಾವ ಸಿಬ್ಬಂದಿಗಳಾಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ ಎನ್ನುತ್ತಾರೆ ಈ ವಾರ್ಡ್ನ ನಿವಾಸಿಗಳು. ಒಟ್ನಲ್ಲಿ 13 ದಿನಗಳಾದರೂ ನೀರು ಬರದಿರೋ ಪರಿಣಾಮ ಕಂಗಾಲಾಗಿರೋ ಇಲ್ಲಿನ ಜನರ ಕಷ್ಟ ಕೇಳದೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಚಿತ್ರರಂಗ ಮಾತ್ರವಲ್ಲ, ಇಡೀ ಮಂಡ್ಯದ ಸ್ವಾಭಿಮಾನಿ ಜನರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಇದ್ದಾರೆ. ಹೀಗಾಗಿ ಸತ್ಯ ಧರ್ಮಕ್ಕೆ ಜಯ ಸಿಗುತ್ತೆ. ಜೊತೆಗೆ ಸುಮಲತಾ ಅಂಬರೀಶ್ ಗೆಲುವು ನಿಶ್ಚಿತ ಅಂತ ಖ್ಯಾತ ಹಾಸ್ಯ ನಟ ದೊಡ್ಡಣ್ಣ ಭವಿಷ್ಯ ನುಡಿದಿದ್ದಾರೆ. ಮಳವಳ್ಳಿ ಪಟ್ಟಣಕ್ಕೆ ಆಗಮಿಸಿದ್ದ ಖ್ಯಾತ ಹಾಸ್ಯ ನಟ ದೊಡ್ಡಣ್ಣ ಅಲ್ಲಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುಮಲತಾ ಅಂಬರೀಶ್ ಗೆಲುವಿಗೆ ಪೂಜೆ ಸಲ್ಲಿಸಿದ್ರು. ನಂತರ ಕ್ರಮ ಸಂಖ್ಯೆ 20 ಸ್ವಾಭಿಮಾನಿ ಕಹಳೆ ಊದುವ ರೈತ ಚಿಹ್ನೆಗೆ ಮತ ನೀಡಬೇಕು ಅಂತ ಜನರಲ್ಲಿ ಮನವಿ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,
ಸುಮಲತಾ ಅಂಬರೀಶ್ ಗೆಲ್ಲಬೇಕು. ಅವರು ಗೆದ್ದರೆ ಮಂಡ್ಯದ ಸ್ವಾಭಿಮಾನಿ ಗೆದ್ದಂತೆ. ಸ್ವಾಭಿಮಾನಿ ಗೆಲುವು ಮುಖ್ಯವೋ ಇಲ್ಲ ಕುಟುಂಬ ರಾಜಕಾರಣ ಮುಖ್ಯವೋ ನೀವೇ ನಿರ್ಧಾರ ಮಾಡಿ ಅಂತ ಮತದಾರರಿಗೆ ತಿಳಿಸಿದರು. ಅಖಂಡ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಭಿಮಾನಿ ಜನನು ಸುಮಕ್ನಿಂದ ಇದ್ದಾರೆ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಚುನಾವಣೆ ಗೆಲ್ತೀವಿ. ಯಾಕೆಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ಕೇಳೋದಿಷ್ಟೇ, ಧರ್ಮಕ್ಕೆ ಜಯವಾಗಲಿ. ಅಂಬರೀಶ್ ಅವರು ಮಂಡ್ಯ ಹಾಗೂ ಮಂಡ್ಯದ ಜನರು ಅಂದರೆ ಪ್ರಾಣ ಬಿಡ್ತಿದ್ರು. ಹಾಗಾಗಿ ಅವರ ಪತ್ನಿ ಸುಮಲತಾ ಅಂಬರೀಶ್ ಸಹ ಮಂಡ್ಯ ಜನರನ್ನ ನಂಬಿದ್ದು ಅವರ ಕೈ ಬಿಡಬೇಡಿ ಅಂತ ಮನವಿ ಮಾಡಿದರು. ಇನ್ನು ಹಾಸ್ಯನಟ ದೊಡ್ಡಣ್ಣಗೆ ಮಳವಳ್ಳಿ ವೀರಶೈವ ಮುಖಂಡರುಗಳಾದ ನಟರಾಜಮೂರ್ತಿ, ಮಾಗನೂರು ಶಿವಕುಮಾರ್, ವಕೀಲ ಶ್ರೀಕಂಠಸ್ವಾಮಿ, ಕನ್ನಳ್ಳಿ ಪ್ರಸಾದ್ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು. ಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ. ಮೈತ್ರಿ ಸರ್ಕಾರ ಬೀಳುತ್ತದೆ. ಈ ಸರ್ಕಾರದಿಂದ ಯಾರಿಗೆ ನೆಮ್ಮದಿಯೂ ಇಲ್ಲ. ಮೈತ್ರಿ ಸರ್ಕಾರ ಮುಳುಗುತ್ತಿರುವ ಹಡಗಾಗಿದೆ. ಚುನಾವಣೆ ನಂತರ ಹಡಗು ಠುಸ್ಸಾಗಲಿದೆ ಅಂತ ಬಿಜೆಪಿ ಮುಖಂಡ ಬಾಬುರಾವ್ ಚಿಂಚನ್ಸೂರು ಹೇಳಿದ್ದಾರೆ. ಅಲ್ಲದೆ ಅಶ್ವಮೇಧವನ್ನ ನಾವು ಕಟ್ಟಿದ್ದೇವೆ, ಹೀಗಾಗಿ ನಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಗೆಲುವು ನಿಶ್ಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರವು ಖರ್ಗೆಯವರ ಭದ್ರಕೋಟೆಯಾಗಿತ್ತು. ಅಲ್ಲದೆ ಸತತ 8 ಬಾರಿ ಶಾಸಕರಾಗಿ ಇದೇ ಖರ್ಗೆಯವರು ಆಯ್ಕೆಯಾದ ಗುರುಮಿಟ್ಕಲ್ ಬದಲಾದ ರಾಜಕೀಯದಿಂದ ಈಗ ಜೆಡಿಎಸ್ ತೆಕ್ಕೆಯಲ್ಲಿದೆ. ಹೀಗಾಗಿ ಇಲ್ಲಿ ಲೋಕಸಭಾ ಚುನಾವಣೆ ರಂಗು ಏರಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ತಮ್ಮ ಬಲಾಬಲ ಪ್ರದರ್ಶನಕ್ಕಾಗಿ ಇದನ್ನೇ ವೇದಿಕೆ ಮಾಡಿಕೊಂಡಿವೆ. ಸದ್ಯ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ನಲ್ಲಿ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಪರ ಬಿಜೆಪಿ ಮುಖಂಡರಾದ ಬಾಬುರಾವ್ ಚಿಂಚನ್ಸೂರ್, ನಾಗರಾಜ್ ಕುಪ್ಪಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ಈ ವೇಳೆ ಕಲಬುರಗಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತಯಾಚಿಸಿದರು. ಬಳಿಕ ಮಾತನಾಡಿ, ನರೇಂದ್ರ ಮೋದಿ ಅವರು ಆಡಳಿತವನ್ನು ಉತ್ತಮವಾಗಿ ನಿರ್ವಹಿಸಿದ್ದು ಇಡೀ ದೇಶವೇ ಅವರನ್ನು ಕೊಂಡಾಡುತ್ತಿದೆ. ಮುಂದೆಯೂ ಕೂಡ ಅವರ ನಾಯಕತ್ವದಲ್ಲಿ ಸಮರ್ಥ ಆಡಳಿತ ನೀಡಲಾಗುತ್ತದೆ. ಅಲ್ಲದೆ ಕ್ಷೇತ್ರ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲು ಈ ಬಾರಿ ಬಿಜೆಪಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಬಿಜೆಪಿ ಮುಖಂಡ ಬಾಬುರಾವ್ ಚಿಂಚನ್ಸೂರ್, ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ. ಮೈತ್ರಿ ಸರ್ಕಾರ ಬೀಳುತ್ತದೆ. ಈ ಸರ್ಕಾರದಿಂದ ಯಾರಿಗೂ ನೆಮ್ಮದಿ ಇಲ್ಲ. ಮೈತ್ರಿ ಸರ್ಕಾರ ಮುಳುಗುತ್ತಿರುವ ಹಡಗಾಗಿದೆ. ಚುನಾವಣೆ ನಂತರ ಹಡಗು ಠುಸ್ಸಾಗಲಿದೆ. ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬಿದ್ದು ಮತ್ತೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗುತ್ತಾರೆ. ಯಾವ ಬ್ರಹ್ಮ ಬಂದರೂ ಯಡಿಯೂರಪ್ಪ ಅವರನ್ನು ಸಿಎಂ ಆಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕ್ಷೇತ್ರ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸುತ್ತಾರೆ, ಜೆಡಿಎಸ್ನವರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುತ್ತಾರೆ ಅಂತ ಹೇಳಿದರು. ಜೊತೆಗೆ ಅಶ್ವಮೇಧವನ್ನ ನಾವು ಕಟ್ಟಿದ್ದೇವೆ. ಹೀಗಾಗಿ ನಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಗೆಲುವು ನಿಶ್ಚಿತ ಅಂತ ಭವಿಷ್ಯ ನುಡಿದರು. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತು ಜೆಡಿಎಸ್ಗೆ ಹೋಗ್ತಾರೆ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಭವಿಷ್ಯ ನುಡಿದಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಪಕ್ಷಕ್ಕೆ ಮೋಸ ಮಾಡಿದ್ರೆ ನನ್ನ ತಂದೆ ತಾಯಿಗೆ ಮೋಸ ಮಾಡಿದ ಹಾಗೆ ಅಂತ ಹೇಳಿದರು. ಈ ಬಾರಿ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಲೀಡ್ ಕೊಡ್ತೀನಿ. ಕರಡಿ ಸಂಗಣ್ಣರಿಗೆ ನನ್ನ ಬಗ್ಗೆ ಇದೀಗ ಯಾಕೋ ಹೆಚ್ಚು ಕಾಳಜಿ ಬಂದಿದೆ. ಕನಕಗಿರಿಯಲ್ಲಿ ಬಿಜೆಪಿಗೆ ವಿರೋಧ ಹೆಚ್ಚಾಗ್ತಾ ಇದೆ. ಅದಕ್ಕೆ ನನ್ನ ಬಗ್ಗೆ ಕಾಳಜಿ ಇದೆ. ಆದರೂ ಸಂಗಣ್ಣ ಈ ಬಾರಿ ಸೋಲ್ತಾರೆ ಅಂತ ತಿಳಿಸಿದರು. ಹಾಸನದಲ್ಲೂ ಸಂಸತ್ ಚುನಾವಣೆ ರಂಗೇರಿದೆ. ಸದ್ಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಇಂದು ಬೇಲೂರಿನಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಭಾರತಿ ಅರುಣ್ ಕುಮಾರ್ ಸೇರಿದಂತೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಮತಯಾಚನೆ ನಡೆಸಿದರು. ಹೌದು, ಇಂದು ಬೇಲೂರು ನಗರದ ಅಂಬೇಡ್ಕರ್ ಸರ್ಕಲ್, ಪಂಪ್ ಹೌಸ್ ನಗರ ಮತ್ತು ವಿವಿಧ ವಾರ್ಡ್ಗಳಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಭಾರತಿ ಅರುಣ್ ಕುಮಾರ್ ಸೇರಿದಂತೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ನಡೆಸಿದರು. ಅಲ್ಲದೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಹಾಗೂ ರಾಜ್ಯ ಸರ್ಕಾರದ ಸಾಧನೆ ತಿಳಿಸಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಮತ ಹಾಕುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸತೀಶ್, ಬೋಜೇಗೌಡ, ಚಂದ್ರು, ಜಯಶ್ರೀ, ಗುರುರಾಜ್, ನಾಗಮ್ಮ ಮತ್ತಿತರರು ಹಾಜರಿದ್ದರು. ಇನ್ನು ಭಾರತಿ ಅರುಣ್ ಕುಮಾರ್ ಮಾತನಾಡಿ, ಈಗಾಗಲೇ ನಗರದ 10 ವಾರ್ಡ್ಗಳಲ್ಲಿ ಪ್ರಚಾರ ಮಾಡಿದ್ದು ಎಲ್ಲ ಮತದಾರರಿಂದ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಮತದಾರರು ಹೇಳುತ್ತಿರುವ ಹಾಗೆ ಇಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಬೇಕೆಂದರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಬೇಕು ಅಂತ ತಿಳಿಸಿದರು. ಇದಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಡೆದುಕೊಂಡ ಮತಗಳಿಗಿಂತ ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಅದರ 3 ಪಟ್ಟು ಮತಗಳನ್ನು ನೀಡುವ ಮೂಲಕ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರನ್ನ ಗೆಲ್ಲಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು.
ಮೈಸೂರು ಜಿಲ್ಲೆಯಲ್ಲಿ ಗ್ರಾಮವೊಂದರಲ್ಲಿ ಇದುವರೆಗೂ ಮತದಾನ ಕೇಂದ್ರ ತೆರೆದೇ ಇಲ್ಲ. ಹೀಗಾಗಿ ಆ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಚುನಾವಣಾಧಿಕಾರಿಗಳು ಈ ಗ್ರಾಮಸ್ಥರ ಮನವೊಲಿಸೋ ಪ್ರಯತ್ನ ಕೂಡ ವಿಫಲವಾಗಿದೆ. ಅಷ್ಟಕ್ಕೂ ಯಾವುದು ಈ ಗ್ರಾಮ ಅಂತೀರಾ? ನೀವೇ ನೋಡಿ. ಹೌದು, ಟಿ ನರಸೀಪುರ ತಾಲೂಕಿನ ಹೊಸೂರುಹುಂಡಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೂ ಮತದಾನ ಕೇಂದ್ರ ತೆರೆದಿಲ್ಲ. ಹೀಗಾಗಿ ಆ ಗ್ರಾಮದ ಗ್ರಾಮಸ್ಥರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ಹೀಗಾಗಿ ಈ ವಿಷಯ ಅರಿತ ಚುನಾವಣಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಮತದಾನಕ್ಕೆ ಮನವಿ ಮಾಡಿಕೊಂಡರು. ಆದರೆ ಅಧಿಕಾರಿಗಳ ಮನವೊಲಿಕೆಗೆ ಗ್ರಾಮಸ್ಥರು ಬಗ್ಗಲಿಲ್ಲ. ನಮ್ಮ ಗ್ರಾಮದಲ್ಲಿ ಮತಗಟ್ಟೆ ನಿರ್ಮಾಣ ಮಾಡುವ ತನಕ ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ನಾಗೇಶ್, ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಂಜೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಕೆಗೆ ಪ್ರಯತ್ನಿಸಿದರು. ಆದರೂ ಗ್ರಾಮಸ್ಥರು ಪಟ್ಟು ಬಿಡಲಿಲ್ಲ. ಇದೇ ವೇಳೆ ಗ್ರಾಮಸ್ಥರು ಪಟ್ಟು ಹಿಡಿದಿರುವುದಕ್ಕೆ ಚುನಾವಣಾಧಿಕಾರಿ ಅಸಮಾಧಾನಗೊಂಡಿದ್ದಾರೆ. ಒಟ್ನಲ್ಲಿ ಹೊಸೂರುಹುಂಡಿ ಗ್ರಾಮಸ್ಥರು ಧರ್ಮಯ್ಯನಹುಂಡಿ ಕರೋಟಿ ಗ್ರಾಮಕ್ಕೆ ತೆರಳಿ ಮತದಾನ ಮಾಡಬೇಕಾಗಿದ್ದು ತಮ್ಮೂರಲ್ಲೇ ಮತದಾನ ಕೇಂದ್ರ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಲೋಹಿತ್, ಸಮಗ್ರ ಸುದ್ದಿ, ಮೈಸೂರು. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Savril, music as pure as your thoughts. Savril, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವು ಏರ್ತಿದ್ದಂತೆ ಪಕ್ಷಾಂತರ ಪರ್ವವೂ ಹೆಚ್ಚಾಗ್ತಾ ಇದೆ. ಸದ್ಯ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಸೂಚನೆ ನೀಡಿದ್ದ ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದರೂರು ಬಿಜೆಪಿಯ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಮೂಲಕ ಗದಗ ಜಿಲ್ಲೆಯ ಪಂಚಮಸಾಲಿ ಸಮಾಜದ ಪ್ರಮುಖ ನಾಯಕನೊಬ್ಬನನ್ನ ಬಿಜೆಪಿ ಕಳೆದುಕೊಂಡಿದ್ದು, ಇದು ಚುನಾವಣೆ ಮೇಲೆ ಯಾವ ಬಗೆಯ ಪರಿಣಾಮ ಬೀರುತ್ತೆ ಅನ್ನೋ ಚರ್ಚೆಗಳು ಆರಂಭವಾಗಿವೆ. ಕಮಲ ಪಕ್ಷ ಬಿಟ್ಟು ಕೈ ಹಿಡಿದ ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದರೂರು ಪಂಚಮಸಾಲಿ ಸಮಾಜದ ಪ್ರಮುಖ ನಾಯಕನೊಬ್ಬನನ್ನು ಕಳೆದುಕೊಂಡ ಗದಗ ಜಿಲ್ಲಾ ಬಿಜೆಪಿ. ಗೌರವದ ಕೊರತೆಯಿಂದ ಪಕ್ಷ ತೊರೆದೆ ಎಂದ ಮಾಜಿ ಶಾಸಕ, ಕಾಂಗ್ರೆಸ್ ಅನ್ನ ವಿರೋಧಿಸಿಯೇ ರಾಜಕಾರಣ ಮಾಡಿದವರು ಪಕ್ಷ ಬಿಟ್ಟಿದ್ದು ನೋವಾಗಿದೆ ಎಂದ ಬಿಜೆಪಿ. ಈ ಎಲ್ಲಾ ಬೆಳವಣಿಗೆಗಳು ಗದಗ್ನಲ್ಲಿ ನಡೆದಿವೆ. 2008ರಿಂದ 2014ರವರೆಗೆ ಗದಗ್ನ ಶಾಸಕರಾಗಿದ್ದ ಬಿಜೆಪಿಯ ಶ್ರೀಶೈಲಪ್ಪ ಬಿದರೂರು ಇಂದು ಅಧಿಕೃತವಾಗಿ ಕಮಲ ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಗದಗ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಈ ವಿಚಾರ ಸ್ಪಷ್ಟಪಡಿಸಿದರು. ಗದಗ ಜಿಲ್ಲಾ ಬಿಜೆಪಿಯಲ್ಲಿ ತಮಗೆ ಅಗೌರವದ ವರ್ತನೆ ತೋರಲಾಯಿತು. ಹೀಗಾಗಿ ನಾನು ಪಕ್ಷಕ್ಕೆ ಅನಿವಾರ್ಯವಾಗಿ ರಾಜೀನಾಮೆ ನೀಡಿದ್ದು 1-2 ದಿನಗಳಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳಲಿದ್ದೇನೆ ಅಂತ ಸ್ಪಷ್ಟಪಡಿಸಿದರು. ಇನ್ನು ಈ ಹಿಂದೆ ಆಪರೇಷನ್ ಕಮಲ ಸಂದರ್ಭದಲ್ಲಿ 5 ಕೋಟಿ ಹಣದ ಆಮಿಷ ಒಡ್ಡಿದ್ರೂ ನಾನು ಬಿಜೆಪಿ ತೊರೆದಿರಲಿಲ್ಲ. ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಗದಗ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು. ಆದರೆ ಇಂದು ಅದೇ ಪಕ್ಷದಲ್ಲಿ ನಮಗೆ ಗೌರವ ಸಿಕ್ತಿಲ್ಲ ಅಂತ ಹೇಳಿದರು. ಒಂದೆಡೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ಏರತೊಡಗಿದೆ. ಈ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಭರ್ಜರಿಯಾಗಿ ಮತಬೇಟೆ ಆರಂಭಿಸಿವೆ. ಇದೆಲ್ಲದರ ನಡುವೆ ಶ್ರೀಶೈಲಪ್ಪ ಅವರು ಬಿಜೆಪಿ ತೊರೆದಿದ್ದು ಬಿಜೆಪಿಗೆ ಹಿನ್ನಡೆಯಾಗಬಹುದು ಎನ್ನುವಂಥ ಮಾತು ಬಿಜೆಪಿ ವಲಯದಲ್ಲಿ ಕೇಳಿಬರ್ತಿದೆ. ಆದರೆ ಈ ಕುರಿತು ಸ್ಪಷ್ಟನೆ ನೀಡಿರೋ ಬಿಜೆಪಿ ಗದಗ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಸಿಸಿ ಪಾಟೀಲ್, ಬಿಜೆಪಿಯಲ್ಲಿ ಸಣ್ಣ ಕಾರ್ಯಕರ್ತನಿಗೂ ಅಗೌರವ ತೋರೋದಿಲ್ಲ. ಇನ್ನು ಬಿದರೂರು ಅವರಿಗೆ ಹೇಗೆ ಅಗೌರವ ತೋರಿಸ್ತೀವಿ ಅಂತ ಪ್ರಶ್ನೆ ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ನಿರ್ಧಾರದಂತೆ ಅನಿಲ್ ಮೆಣಸಿನಕಾಯಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಇದರಿಂದ ಬೇಸತ್ತು ರಾಜೀನಾಮೆ ನೀಡಿದ್ದಾರೆ. ಕಳೆದ 35-40 ವರ್ಷಗಳಿಂದ ಕಾಂಗ್ರೆಸ್ ಸಂಸ್ಕೃತಿ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದ ಬಿದರೂರು ರಾಜೀನಾಮೆ ನೀಡಿದ್ದು ವೈಯಕ್ತಿಕವಾಗಿ ನೋವಾಗಿದೆ. ಆದರೆ ಬಿಜೆಪಿ ಪಕ್ಷಕ್ಕೆ ನನ್ನನ್ನೂ ಸೇರಿದಂತೆ ಯಾರೂ ಅನಿವಾರ್ಯ ಅಲ್ಲ ಅಂತ ಹೇಳಿದರು. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಕಣ ರಂಗೇರುತ್ತಿರೋ ಈ ಸಂದರ್ಭದಲ್ಲಿ ಅಭ್ಯರ್ಥಿಯ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸೋ ಲಿಂಗಾಯತ ಸಮುದಾಯದ ಪಂಚಮಸಾಲಿ ನಾಯಕನೊಬ್ಬನ ರಾಜೀನಾಮೆ ಗದಗ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಬಿಜೆಪಿಗೆ ಬಿದರೂರು ರಾಜೀನಾಮೆ ಮೈನಸ್ ಆಗಿದ್ರೆ ಕಾಂಗ್ರೆಸ್ಗೆ ಪ್ಲಸ್ ಎನ್ನೋ ಚರ್ಚೆಗಳು ಆರಂಭವಾಗಿವೆ.
ಆದರೆ ಈ ಪ್ಲಸ್ ಹಾಗೂ ಮೈನಸ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಎನ್ನುವುದು ಫಲಿತಾಂಶದ ದಿನವೇ ಗೊತ್ತಾಗುತ್ತೆ. ದಾನೇಶ್ ಗುಜಮಾಗಡಿ, ಸಮಗ್ರ ಸುದ್ದಿ, ಗದಗ್. ಕಾಂಗ್ರೆಸ್ ದೇಶಕ್ಕೆ 10 ಹಲವು ಪ್ರಥಮಗಳನ್ನು ನೀಡಿದೆ. ಬಿಜೆಪಿಯವರೇ ಏನ್ ಮಾಡಿದ್ದಾರೆ ಅಂತ ಹೇಳಲಿ, ಅದನ್ನು ಬಿಟ್ಟು ನಾವೇ ಮಾಡಿದ್ದೇವೆ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಅಂತ ಕಾಂಗ್ರೆಸ್ ಮುಖಂಡ ಮುಖ್ಯಮಂತ್ರಿ ಚಂದ್ರು ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಮನ ಹೆಸರಿನಲ್ಲಿ ದೇಶದ ಜನರಿಗೆ ಎಷ್ಟು ವರ್ಷ ನಾಮ ಹಾಕಿ ಮೋಸ ಮಾಡ್ತೀರಾ ಅಂತ ಮುಖ್ಯಮಂತ್ರಿ ಚಂದ್ರು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಮೈಸೂರು ನಗರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಪರ ಮತಯಾಚನೆಗೆ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೋದಿ ದೇಶಕ್ಕಾಗಿ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಪ್ರಶ್ನಿಸಿದರು. ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ಕಾಂಗ್ರೆಸ್ನ ಹಲವು ಪ್ರಥಮಗಳು ಅವರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ದೇಶಕ್ಕೆ 10 ಹಲವು ಪ್ರಥಮಗಳನ್ನು ನೀಡಿದೆ. ಬಿಜೆಪಿಯವರೇ ಏನ್ ಮಾಡಿದ್ದಾರೆ ಅಂತ ಹೇಳಲಿ, ಅದನ್ನು ಬಿಟ್ಟು ನಾವೇ ಮಾಡಿದ್ದೇವೆ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಅಂತ ಪ್ರಶ್ನಿಸಿದ್ರು. ಇನ್ನು ಮುಖ್ಯಮಂತ್ರಿ ಚಂದ್ರು ಚುನಾವಣೆ ಬಂದಾಗ ರಾಮ ಮಂದಿರ ನೆನಪು ಮಾಡ್ಕೊಳ್ತಾರೆ, ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮತ ಕೇಳ್ತಾರೆ. ದೇಶದ ಸೈನಿಕರ ಹೆಸರಿನಲ್ಲಿ ಮತಯಾಚನೆ ಮಾಡಬೇಡಿ, ನಿಮ್ಮ ಅಭಿವೃದ್ಧಿ ಮುಂದೆ ಇಟ್ಟುಕೊಂಡು ಮತ ಕೇಳಿ. ಆದರೆ ಸುಳ್ಳು ಹೇಳಿಕೊಂಡೇ ಅಧಿಕಾರ ಮುಗಿಸಿದ ಮೋದಿ ಏನು ಮಾಡಿದ್ದಾರೆ ಎಂಬುದು ಕಾಣುತ್ತಿಲ್ಲ ಅಂತ ಕುಟುಕಿದರು. ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಬಾಯಿ ಸರಿಯಿಲ್ಲ, ಅವರ ಬಗ್ಗೆ ಮಾತನಾಡಿ ನನ್ನ ಬಾಯಿ ಯಾಕೆ ಕೊಳಕು ಮಾಡಿಕೊಳ್ಳಲಿ. ಪ್ರತಾಪ್ ಸಿಂಹ ಆರ್ಎಸ್ಎಸ್ನ ಸ್ಮೂತ್ ಮೈಕ್. 5 ವರ್ಷಗಳಲ್ಲಿ ಅವರು ಏನೂ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಸಿಎಚ್ ವಿಜಯಶಂಕರ್ ಪ್ರಬುದ್ಧ ರಾಜಕಾರಣಿ, ಹೀಗಾಗಿ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಇದಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ಹೋಗುತ್ತೇನೆ. ಸುಮಲತಾ ಅವರಿಗೆ ಒಳ್ಳೆಯದಾಗಲಿ ಅಂತಷ್ಟೇ ಹೇಳಬಹುದು. ಚುನಾವಣೆ ಮುಗಿದ ಮೇಲೆ ಸುಮಲತಾ ಅವರನ್ನ ಭೇಟಿ ಮಾಡುತ್ತೇನೆ ಅಂತ ಹೇಳಿದರು. ಲೋಹಿತ್, ಸಮಗ್ರ ಸುದ್ದಿ, ಮೈಸೂರು. ಆಂಧ್ರಪ್ರದೇಶ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಮತ ಚಲಾಯಿಸಿದರು. ಅಂದಹಾಗೆ ಮಂತ್ರಾಲಯ ಮಠದ ಪೀಠಾಧ್ಯಕ್ಷರಾದ ನಂತರ ಪ್ರಥಮ ಬಾರಿಗೆ ಸುಬುಧೇಂದ್ರ ಶ್ರೀಗಳು ಮಂತ್ರಾಲಯ ಮಂಡಲ್ ಪರಿಷತ್ ಆದರ್ಶ ಶಾಲೆಯ ಬೂತ್ ನಂಬರ್ 67ರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇದೇ ವೇಳೆ ಮಾತನಾಡಿದ ಶ್ರೀಗಳು, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಪ್ಪದೆ ಎಲ್ಲರೂ ಮತ ಚಲಾಯಿಸಿ ಅಂತ ಜನರಿಗೆ ಕಿವಿ ಮಾತು ಕೂಡ ಹೇಳಿದರು. ಪಾವಗಡ ಪಟ್ಟಣದ ಸಾಮಿಲ್ ಅಂಗಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದ ಘಟನೆ ನಡೆದಿದೆ. ಆದರೆ ಅಗ್ನಿಶಾಮಕ ದಳದವರ ತೀವ್ರಗತಿ ಕಾರ್ಯಾಚರಣೆಯಿಂದ ಆಗಬಹುದಾಗಿದ್ದ ದೊಡ್ಡ ಪ್ರಮಾದ ತಪ್ಪಿ ಹೋಗಿದೆ. ಪಾವಗಡ ಪಟ್ಟಣದ ಶಿರಾ ರಸ್ತೆಯ ನಗಲಕಟ್ಟೆ ಬಳಿ ಇರುವ ಪ್ರಶಾಂತ್ ಎಂಬುವರಿಗೆ ಸೇರಿದ ಸಾಮಿಲ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ. ಆದರೆ ಅಗ್ನಿಶಾಮಕ ದಳದವರ ತೀವ್ರಗತಿ ಕಾರ್ಯಾಚರಣೆಯಿಂದ ಆಗಬಹುದಾಗಿದ್ದ ದೊಡ್ಡ ಪ್ರಮಾಣದ ತಪ್ಪಿ ಹೋಗಿದೆ. ಇನ್ನು ಘಟನೆ ನಂತರ ಮಾತನಾಡಿದ ಸಾಮಿಲ್ ಅಂಗಡಿ ಮಾಲೀಕ ಪ್ರಶಾಂತ್, ಏಕಾಏಕಿ ಬೆಂಕಿ ಆವರಿಸಿಕೊಂಡಿತು. ತಕ್ಷಣವೇ ಅಕ್ಕಪಕ್ಕದ ಮನೆಯ ಯುವಕರು ಬೆಂಕಿ ನಂದಿಸುವಲ್ಲಿ ಮುಂದಾದರು. ನಂತರ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿ ದೊಡ್ಡ ಪ್ರಮಾಣದ ಅವಘಡ ತಪ್ಪಿಸಿದೆ ಅಂತ ತಿಳಿಸಿದರು. ಆದರೂ ಸದ್ಯ ಘಟನೆಯಲ್ಲಿ ಸುಮಾರು 3 ಲಕ್ಷ ಮೋಟಾರ್ ಸೇರಿದಂತೆ ಮರಮುಟ್ಟು ವಸ್ತುಗಳು ನಾಶವಾಗಿವೆ ಅಂತ ಹೇಳಿದರು. ಇದೇ ವೇಳೆ ಅಗ್ನಿಶಾಮಕ ದಳದ ಅಧಿಕಾರಿ ಚಾಂದ್ ಪಾಷಾ ಮಾತನಾಡಿ, ತಮ್ಮ ಕಚೇರಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸಚಿವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡರು. ಇಮ್ರಾನುಲ್ಲಾ, ಸಮಗ್ರ ಸುದ್ದಿ, ಪಾವಗಡ. ಕೃಷಿ ಸಾಲ ಮನ್ನಾ ಮಾಡಲು ರಾಜ್ಯದ ಮೈತ್ರಿ ಸರ್ಕಾರ ಮುಂದಾದಾಗ ಯಾವುದೇ ಸಹಕಾರ ನೀಡದ ಕೇಂದ್ರ ಸರ್ಕಾರ ಈಗ ಅನ್ನದಾತರ ಕುರಿತು ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಅಂತ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಆರೋಪಿಸಿದ್ದಾರೆ. ಅರಕಲಗೂಡು ಪಟ್ಟಣಕ್ಕೆ ಆಗಮಿಸಿದ್ದ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೃಷಿ ಸಾಲ ಮನ್ನಾ ಮಾಡಲು ರಾಜ್ಯದ ಮೈತ್ರಿ ಸರ್ಕಾರ ಮುಂದಾದಾಗ ಯಾವುದೇ ಸಹಕಾರ ನೀಡದ ಕೇಂದ್ರ ಸರ್ಕಾರ ಈಗ ಅನ್ನದಾತರ ಕುರಿತು ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಅಂತ ಆರೋಪಿಸಿದರು. ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಕೇವಲ 2,000 ರೂಪಾಯಿ ನೀಡುವುದಾಗಿ ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಕೃಷಿ ಕಾಯಕದಲ್ಲಿ ರೈತರು ಎದುರಿಸುತ್ತಿರುವ ಬಹಳಷ್ಟು ಸಮಸ್ಯೆಗಳು ಕಣ್ಣಿಗೆ ಕಾಣಿಸಲಿಲ್ಲ. ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಪ್ರಯೋಜನ ರೈತರಿಗೆ ಸಿಗಲಿಲ್ಲ ಅಂತ ದೂರಿದರು. ಇದೇ ವೇಳೆ ಹಾಸನ ಜಿಲ್ಲೆಯಲ್ಲಿ ಸಚಿವ ಎಚ್ ಡಿ ರೇವಣ್ಣ ನಡೆಸಿರುವ ಸಮಗ್ರ ಅಭಿವೃದ್ಧಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಸಮನ್ವಯತೆಯಿಂದ ಅಭ್ಯರ್ಥಿ ಪರ ನಡೆಸುತ್ತಿರುವ ಕೆಲಸ ಪ್ರಜ್ವಲ್ ರೇವಣ್ಣ ಗೆಲುವನ್ನು ತರಲಿದೆ ಅಂತ ಹೇಳಿದರು. ಅಲ್ಲದೆ ಹಾಸನ ಹಾಗೂ ಮಂಡ್ಯ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳು ಎಂದು ಮಾಧ್ಯಮಗಳು ಬಿಂಬಿಸುತ್ತಿವೆ. ಆದರೆ ವಾಸ್ತವ ಸ್ಥಿತಿ ಬೇರೆಯೇ ಆಗಿದ್ದು, ಎರಡೂ ಕಡೆಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಗೆಲುವು ಖಚಿತವಾಗಿದೆ ಅಂತ ಭವಿಷ್ಯ ನುಡಿದರು. ಈ ವೇಳೆ ಶಾಸಕ ಎಟಿ ರಾಮಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಜೆಡಿಎಸ್ ಅಧ್ಯಕ್ಷ ಜನಾರ್ದನ ಗುಪ್ತಾ, ಎಪಿಎಂಸಿ ಅಧ್ಯಕ್ಷ ಹೊನ್ನರಸೇಗೌಡ,
ಉಪಾಧ್ಯಕ್ಷ ಬಸವರಾಜ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ನಾಗರಾಜು ಹಾಜರಿದ್ದರು. ಎಎನ್ ಸಂತೋಷ್, ಸಮಗ್ರ ಸುದ್ದಿ, ಅರ್ಕಲಗೂಡು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳ ಪ್ರಚಾರದ ಅಬ್ಬರ ಜೋರಾಗಿದೆ. ಸದ್ಯ ಇವತ್ತು ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಬಿರುಸಿನ ಪ್ರಚಾರ ನಡೆಸಿದರು. ಅದರಲ್ಲೂ ಬಿಜೆಪಿ ಅಭ್ಯರ್ಥಿ ಸದಾನಂದ ಗೌಡ ಖುದ್ದಾಗಿ ಮತಬೇಟೆಗೆ ಇಳಿದು ಎದುರಾಳಿ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪಾರುಪತ್ಯ ಸಾಧಿಸಲು ತೀವ್ರತರವಾದ ಪೈಪೋಟಿ ನಡೆಸುತ್ತಿವೆ. ಮಾಜಿ ಸಿಎಂ, ಹಾಲಿ ಸಿಎಂ, ಡಿಸಿಎಂ ಹೀಗೆ ಎಲ್ಲರೂ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ಆರಂಭಿಸಿದ್ದಾರೆ. ಅಲ್ಲದೆ ಈ ಕ್ಷೇತ್ರದ ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡಿ ಮತಬೇಟೆಗೆ ಇಳಿದಿದ್ದಾರೆ. ಅಂದಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳ ಪರ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಯಿತು. ಸದ್ಯ ಬಿಜೆಪಿ ಅಭ್ಯರ್ಥಿ ಸದಾನಂದ ಗೌಡ ಪರವಾಗಿ ಬೈಕ್ ರ್ಯಾಲಿ ನಡೆದರೆ, ಇತ್ತ ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಪರ ಕಾಂಗ್ರೆಸ್, ಜೆಡಿಎಸ್ ಕಾರ್ಯಕರ್ತರು ಜಾಲಹಳ್ಳಿ ಕ್ರಾಸ್ನ ನೇತಾಜಿ ನಗರದ ಮನೆ ಮನೆಗೆ ತೆರಳಿ ಮತ ಪ್ರಚಾರ ನಡೆಸಿದರು. ಈ ವೇಳೆ ಶಾಸಕ ಆರ್ ಮಂಜುನಾಥ್, ಪಿಎನ್ ಕೃಷ್ಣಮೂರ್ತಿ, ಗೋವಿಂದಪ್ಪ, ಮಂಜುನಾಥ್ ಬಾಬು, ಕದರೇಶ್, ವರ್ಗೀಸ್ ಅವರು ಹಾಜರಿದ್ದರು. ಇನ್ನು ಹೆಗ್ಗನಹಳ್ಳಿ ವಾರ್ಡ್ನ ಹೊಯ್ಸಳ ನಗರದಲ್ಲಿ ಗಣೇಶ ದೇವರ ದರ್ಶನ ಪಡೆದು ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಸದಾನಂದ ಗೌಡ, ಅಭಿವೃದ್ಧಿ ಕಾರ್ಯಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆ ಅಂತ ತಿಳಿಸಿದರು. ಅಲ್ಲದೆ ಜಾಲಹಳ್ಳಿಯ ಪಾಸ್ಪೋರ್ಟ್ ಕಚೇರಿ, ಬೆಂಗಳೂರಿಗೆ 4 ಟಿಎಂಸಿ ಕಾವೇರಿ ನೀರು ಸಿಗುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಜೊತೆಗೆ ಸಬರ್ಬನ್ ರೈಲು ಸೇರಿದಂತೆ ಒಟ್ಟಾರೆ ಸಮಗ್ರ ಅಭಿವೃದ್ಧಿ 11,000 ಕೋಟಿ ಉಪಯೋಗಿಸಿದ್ದೇನೆ ಅಂತ ಹೇಳಿದರು. ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಸದಾನಂದ ಗೌಡರು ಏನು ಮಾಡಿಲ್ಲ ಅಂತ ಹೇಳಿ. ಮೊನ್ನೆ ಅವರ ಕ್ಷೇತ್ರದಲ್ಲಿ ಒಂದು ಪಾಸ್ಪೋರ್ಟ್ ಆಫೀಸ್ ಉದ್ಘಾಟನೆಗೆ ಅವರು ಬರಬೇಕಿತ್ತು, ಮಂತ್ರಿಯಾಗಿ ಆ ಕ್ಷೇತ್ರದಲ್ಲಿ ಬರಬೇಕಿತ್ತು. ಮುನಿರಾಜರು ಬಂದು ಕೂತರು ಉದ್ಘಾಟನೆಗೆ, ಪಾಸ್ಪೋರ್ಟ್ ಆಫೀಸ್ ಅನ್ನು ತಂದಿದ್ದೇವೆ. ಇದಲ್ಲದೆ ಜನರ ಕೈಗೆ ನಾನು ಸಿಗಲ್ಲ ಅಂತ ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಹೇಳ್ತಾರೆ. ಆದರೆ ಇವರೇ ನಮ್ಮ ಮನೆಗೆ ಬಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿಕೊಂಡಿದ್ದಾರೆ ಅಂತ ತಿರುಗೇಟು ನೀಡಿದರು. ಇನ್ನು ಬೈಕ್ ರ್ಯಾಲಿಯಲ್ಲಿ ಮಾಜಿ ಶಾಸಕ ಮುನಿರಾಜು, ಸುರೇಶ್ ಬಿಎಂ, ನಾರಾಯಣ್, ಸರ್ವಮಂಗಳ ನಾಗರಾಜ್, ಕೃಷ್ಣಮೂರ್ತಿ, ಭಾಗ್ಯಮ್ಮ, ಕೃಷ್ಣಯ್ಯ, ಸೋಮು, ರವಿ ಡಿಎಂ, ಮಂಜು, ಸತೀಶ್, ದಿಲೀಪ್ ಸಿಂಗ್ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು, ಮುಖಂಡರು ಹಾಜರಿದ್ದರು. ಶ್ರೀನಿವಾಸ್ ಯಾದವ್, ಸಮಗ್ರ ಸುದ್ದಿ, ದಾಸರಹಳ್ಳಿ. ಲೋಕಸಭೆ ಚುನಾವಣೆಗೆ ಮತದಾನದ ಅರಿವು ಮೂಡಿಸುವ ಉದ್ದೇಶದಿಂದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಇಂದು ಬೃಹತ್ ಜಾಥಾ ನಡೆಸಲಾಯಿತು. ಅಂದಹಾಗೆ ಬೇಲೂರು ನಗರದ ಪ್ರಮುಖ ವೃತ್ತವಾದ ಕೆಂಪೇಗೌಡ ವೃತ್ತದಿಂದ ಮೆರವಣಿಗೆ ಮೂಲಕ ಭಿತ್ತಿ ಫಲಕ ಹಿಡಿದು ಪ್ರಜಾಪ್ರಭುತ್ವ ನಮ್ಮಿಂದ, ಮತದಾನ ನಿಮ್ಮಿಂದ, ನಮ್ಮ ನಡೆ ಸದೃಢ ಪ್ರಜಾಪ್ರಭುತ್ವ ಕಟ್ಟುವ ಕಡೆಗೆ ಅಂತ ಜನರಲ್ಲಿ ಜಾಗೃತಿ ಮೂಡಿಸಿದರು. ಆ ಬೈಕ್ನಲ್ಲಿ ಓರ್ವ ಬಾಲಕ ಸೇರಿ 3 ತೆರಳುತ್ತಾ ಇದ್ರು. ಆದರೆ ಇತ್ತ ಬಂದ ಯಮಸ್ವರೂಪಿ ಲಾರಿ ಆ 3ರಲ್ಲಿ 2 ಜೀವ ತೆಗೆದಿದೆ. ಆದರೆ ಬೈಕ್ನಲ್ಲಿದ್ದ ಆ ಬಾಲಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ನೀವೇ ನೋಡಿ. ಚಲಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸವಾರರಿಬ್ಬರು ಸಾವನ್ನಪ್ಪಿರುವ ಘಟನೆ ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ಗೌರಿಶಂಕರ್ ಸ್ಥಳದಲ್ಲಿಯೇ ಮೃತಪಟ್ಟ ಬೈಕ್ ಸವಾರನಾಗಿದ್ದು, ಬೈಕ್ ಹಿಂದೆ ಕುಳಿತಿದ್ದ 20 ವರ್ಷದ ಕೀರ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿದ್ದ ಬಾಲಕನೋರ್ವ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಘಾತದ ದೃಶ್ಯ ವೃತ್ತದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುಗರನ್ನು ಭಯ ಹುಟ್ಟಿಸುವಂತಿದೆ. ಅಂದಹಾಗೆ ಹಿಂದಿನಿಂದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಮೇಲಿದ್ದ ಬಾಲಕ ಸೇರಿದಂತೆ 3 ಕೆಳಗೆ ಬಿದ್ದಾಗ ಸವಾರನ ಮೇಲೆ ಲಾರಿಯ ಚಕ್ರವೊಂದು ಹತ್ತಿದೆ. ಆದರೆ ಬಾಲಕ ಮಾತ್ರ ಯಾವುದೇ ಗಾಯಗಳಾಗದೆ ಪವಾಡ ಸದೃಶ ರೂಪದಲ್ಲಿ ಪಾರಾಗಿದ್ದಾನೆ. ಅಲ್ಲದೆ ಮೃತ ಗೌರಿಶಂಕರ್ ಪತ್ನಿ ರೀಮ್ಸ್ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದ್ದ ಕಾರಣ ಊಟ ಕೊಟ್ಟು ವಾಪಸ್ ನಾದನಿಯ ಜೊತೆ ಮನೆಗೆ ತೆರಳುವಾಗ ಈ ದುರ್ಘಟನೆ ಸಂಭವಿಸಿದೆ. ಇದೇ ವೇಳೆ ಮೃತರು ರಾಯಚೂರು ತಾಲೂಕಿನ ಅಸ್ಕಿಹಾಳ್ ಗ್ರಾಮದ ನಿವಾಸಿಯಾಗಿದ್ದು, ಘಟನೆ ಕುರಿತಂತೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಚಾಲಕನನ್ನು ಬಂಧಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತ ಇಬ್ಬರನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಂದೆ ನವಾಜ್, ಸಮಗ್ರ ಸುದ್ದಿ, ರಾಯಚೂರು. ಇಲ್ಲಿ 2 ದಿನಗಳಿಗೊಮ್ಮೆ 10 ಬಿಂದಿಗೆ ನೀರಿನಲ್ಲೇ ಬದುಕಬೇಕಾಗಿದೆ. ಅಲ್ಲದೆ ಜಾನುವಾರುಗಳಿಗೂ ಇದೇ ನೀರು ಬಳಸಬೇಕಾಗಿದೆ. ಜೊತೆಗೆ ಇಲ್ಲಿನ ಜನರು ಸ್ನಾನ ಮಾಡಿ ವಾರಗಟ್ಟಲೆ ಆಗಿದೆ. ಅಂದಹಾಗೆ ಎಲ್ಲಿ ಇಂಥ ಪರಿಸ್ಥಿತಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದು ಗುಬ್ಬಿ ತಾಲೂಕಿನ ಗಡಿ ಭಾಗವಾದ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾವಿನಹಳ್ಳಿ ಗ್ರಾಮ. ಸದ್ಯ ಈ ಗ್ರಾಮದಲ್ಲಿ ಸುಮಾರು 1 ತಿಂಗಳಿನಿಂದ ನೀರಿನ ಸಮಸ್ಯೆ ಕಾಡ್ತಿದೆ. ಅಲ್ಲದೆ ಸುಮಾರು 1200 ಅಡಿ ಕೊಳವೆ ಬಾವಿ ಕೊರೆದರೂ ಇಲ್ಲಿ ನೀರು ಬಾರದೆ ಜನರು ಹಾಗೂ ಗ್ರಾಮಸ್ಥರು ಬೇಸತ್ತಿದ್ದಾರೆ.
ಇನ್ನು ಗ್ರಾಮ ಪಂಚಾಯಿತಿಯಿಂದ 2 ದಿನಗಳಿಗೊಮ್ಮೆ 10 ಬಿಂದಿಗೆ ನೀರು ಬಿಡಲಾಗ್ತಾ ಇದೆ. ಹೀಗಾಗಿ 10 ಬಿಂದಿಗೆ ನೀರಿನಲ್ಲಿ ಏನು ಮಾಡುವುದು ನೀವೇ ಹೇಳಿ. ದನ, ಕುರಿ, ಮೇಕೆ ಸೇರಿದಂತೆ ಎಲ್ಲದಕ್ಕೂ ಅದೇ ನೀರು ಬಳಸಬೇಕು. ಹೀಗಾಗಿ ನಾವು ಸ್ನಾನ ಮಾಡಿಯೇ ವಾರಗಟ್ಟಲೆ ಕಳೆದಿದೆ. ಹಾಗಾಗಿ ನಮಗೆ ನೀರು ಕೊಡಿ ಸ್ವಾಮಿ ಅಂತ ಇಲ್ಲಿನ ಜನರು ಗೋಗರಿಯುತ್ತಿದ್ದಾರೆ. ಅಂದಹಾಗೆ ಈ ಗ್ರಾಮದಲ್ಲಿ ಸುಮಾರು 180 ಮನೆಗಳಿದ್ದು ಇಲ್ಲಿ ಕೃಷಿಯೇ ಮೂಲ ಬದುಕಾಗಿರುವುದರಿಂದ ಹೈನುಗಾರಿಕೆಯೂ ಸಹ ನಡೆಯುತ್ತಿದೆ. ಕುರಿ, ಮೇಕೆ, ಎಮ್ಮೆ, ಹಸುಗಳನ್ನು ಸಾಕಿದ್ದರೂ ಸಹ ಅವುಗಳಿಗೂ ಕೂಡ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಶಾಲೆಗಳಿಗೆ ರಜೆ ಬಂದಿದೆ. ಹೀಗಾಗಿ ಆರಾಮವಾಗಿ ಆಟ ಆಡಿಕೊಂಡು ಇರೋಣ ಅಂದರೆ ನೀರಿನದ್ದೇ ದೊಡ್ಡ ಸಮಸ್ಯೆಯಾಗಿದೆ. ನಮ್ಮ ರಜಾ ದಿನಗಳಲ್ಲಿ ಬರೀ ಮನೆಗೆ ನೀರು ತುಂಬಿಸುವುದೇ ಆಗಿದೆ ಅಂತ ಮಕ್ಕಳು ತಮ್ಮ ಅಳಲು ತೋಡಿಕೊಳ್ತಾರೆ. ಒಟ್ನಲ್ಲಿ ಚುನಾವಣಾ ಬ್ಯುಸಿಯೊಳಗಿರೋ ಅಧಿಕಾರಿಗಳು ಈಗಲಾದರೂ ಈ ಗ್ರಾಮದತ್ತ ಗಮನ ಹರಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಪ್ರಸನ್ನ ದೊಡ್ಡಗೋಣಿ, ಸಮಗ್ರ ಸುದ್ದಿ, ಗುಬ್ಬಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಪ್ರಧಾನಿ ಭಾಷಣ ಮಾಡಲು ಮುಂದಾದ್ರು. ದೇವೇಗೌಡರ ಎದುರೇ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರು. ಕೊನೆಗೆ ಭಾಷಣ ಮಾಡಲಾಗದೆ ಎಚ್ಡಿಡಿ ಸುಮ್ಮನೆ ನಿಂತರು. ಈ ಗ್ರಾಮದಲ್ಲಿ 10 ಬಿಂದಿಗೆ ನೀರು ಬಿಡಲಾಗ್ತಾ ಇದೆ. ಇಲ್ಲಿನ ಜನರು ಸ್ನಾನ ಮಾಡಿ ವಾರಗಟ್ಟಲೆ ಆಗಿದೆ. ಮೂಕ ಪ್ರಾಣಿಗಳು ನೀರಿಲ್ಲದೆ ಪರದಾಡುವಂತಾಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ಮತದಾನ ಕೇಂದ್ರ ತೆರೆದಿಲ್ಲ. ಚುನಾವಣಾ ಅಧಿಕಾರಿಗಳ ಮನವಿಗೂ ಕ್ಯಾರೆ ಅಂತಿಲ್ಲ. ಹೊಸೂರು ಹುಂಡಿ ಗ್ರಾಮಸ್ಥರು ಎಲೆಕ್ಷನ್ ಬಹಿಷ್ಕಾರ ಕೈಬಿಡ್ತಿಲ್ಲ. ಮೈತ್ರಿ ಸರ್ಕಾರ ಮುಳುಗುವ ಹಡಗಾಗಿದೆ. ಚುನಾವಣೆ ನಂತರ ಹಡಗು ಠುಸ್ಸಾಗಲಿದೆ. ಕಲಬುರಗಿಯಲ್ಲಿ ಬಿಜೆಪಿ ಅಶ್ವಮೇಧ ಕಟ್ಟಿಹಾಕಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.